ದೇಶದ ಪ್ರಮುಖ ಧಾರ್ಮಿಕ ತಾಣಗಳಲ್ಲಿ ಬದರಿನಾಥವು ಒಂದು. ಉತ್ತರಾಖಂಡದಲ್ಲಿರುವ ಪ್ರಸಿದ್ಧ ಪುಣ್ಯಕ್ಷೇತ್ರವಿದು. ವಿಷ್ಣು ದೇವರಿಗೆ ಸಮರ್ಪಿತ ದೇವಸ್ಥಾನ ಇದಾಗಿದೆ. ಬದರಿನಾಥ ದೇವಸ್ಥಾನ ಭಾರತದ ಪವಿತ್ರ ಚಾರ್ಧಾಮ್ ದೇಗುಲಗಳಲ್ಲಿ ಒಂದಾಗಿದೆ. ಬದರಿನಾಥ, ದ್ವಾರಕಾ, ರಾಮೇಶ್ವರ ಹಾಗೂ ಪುರಿ ಜಗನ್ನಾಥ ಪವಿತ್ರ 4 ಧಾಮಗಳೆಂದು ಪ್ರಸಿದ್ಧ. ಜೊತೆಗೆ ಉತ್ತರಾಖಂಡದ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ ಮತ್ತು ಬದರಿನಾಥವನ್ನು ಛೋಟಾ ಚಾರ್ಧಾಮ್ ಎಂದು ಕರೆಯಲಾಗುತ್ತದೆ. 2 ಚಾರ್ಧಾಮ್ಗಳಲ್ಲಿರುವ ಏಕೈಕ ದೇಗುಲ ಇದಾಗಿದೆ. ಇದು ಪವಿತ್ರ ಅಲಕನಂದಾ ನದಿಯ ಮೂಲವೂ ಹೌದು. ಈ ದೇವಸ್ಥಾನ ಇರುವುದು ಉತ್ತರಾಖಂಡದ ಹಿಮಾಲಯನ್ ಗಾರ್ವಾಲ್ ಪ್ರದೇಶದ ಬದರಿನಾಥ ಪಟ್ಟಣದಲ್ಲಿ. ಈ ಪವಿತ್ರ ಪಟ್ಟಣವು ನರ ಮತ್ತು ನಾರಾಯಣ ಪರ್ವತ ಶ್ರೇಣಿಗಳ ನಡುವೆ ಇದೆ. ನಂಬಿಕೆಗಳ ಪ್ರಕಾರ ಭಗವಾನ್ ಶ್ರೀಕೃಷ್ಣ ಹಾಗೂ ಅರ್ಜುನ ಧ್ಯಾನ ಮಾಡಿದ ಸ್ಥಳ ಇದು ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಸಮುದ್ರ ಮಟ್ಟದಿಂದ 10,200 ಅಡಿ ಎತ್ತರದಲ್ಲಿದೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ಭವ್ಯವಾದ ನೀಲಕಂಠ ಶಿಖರ ಇದೆ. ಈ ದೇವಾಲಯದ ಉಲ್ಲೇಖವು ಹಲವಾರು ವೇದೋತ್ತರ ಗ್ರಂಥಗಳಾದ ಪುರಾಣಗಳಲ್ಲಿ ಕಂಡುಬರುತ್ತದೆ. ಜೊತೆಗೆ ಈ ದೇವಾಲಯವನ್ನು 9ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ಇವರು 814ರಿಂದ 820ರವರೆಗೆ ಬದರಿನಾಥ ದೇವಾಲಯದಲ್ಲಿ ವಾಸಿಸುತ್ತಿದ್ದರು ಹಾಗೂ ಕೇರಳದ ನಂಬೂದರಿ ಬ್ರಾಹ್ಮಣರನ್ನು ಇಲ್ಲಿ ಮುಖ್ಯ ಅರ್ಚಕರಾಗಲು ಕೇಳಿಕೊಂಡರು. ಈ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ. ಅಕ್ಟೋಬರ್ ಬದರಿನಾಥಕ್ಕೆ ಭೇಟಿ ನೀಡಲು ಉತ್ತಮ ಸಮಯ. ಮೇನಿಂದ ಜೂನ್ನಲ್ಲಿ ದೇವಾಲಯದಲ್ಲಿ ಸಾಕಷ್ಟು ಜನದಟ್ಟಣೆಯೂ ಇರುತ್ತದೆ. ಈ ದೇವಾಲಯವು ವರ್ಷದಲ್ಲಿ 6 ತಿಂಗಳು ತೆರೆದಿರುತ್ತದೆ. ಚಳಿಗಾಲದಲ್ಲಿ ಭಾರಿ ಹಿಮಪಾತದಿಂದಾಗಿ ಈ ದೇಗುಲವನ್ನು 6 ತಿಂಗಳ ಕಾಲ ಮುಚ್ಚಲಾಗುತ್ತದೆ. ಈ ದೇವಾಲಯವು ಜೋಶಿಮಠದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಸುಲಭವಾಗಿ ತಲುಪಬಹುದಾಗಿದೆ. ರೈಲಿನಲ್ಲಿ ಬರುವುದಾದರೆ ಹರಿದ್ವಾರ ನಿಲ್ದಾಣಕ್ಕೆ ಬರಬೇಕಾಗುತ್ತದೆ. ಬಳಿಕ ಇಲ್ಲಿಗೆ ತಲುಪಲು ಸುಮಾರು 10 ಗಂಟೆ ಪ್ರಯಾಣಿಸಬೇಕಾಗುತ್ತದೆ.